Cafe. Brahmin's Cafe. ದೇವಿಕಾ, ನೀವಾ? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಏನು ನಮ್ಮನ್ನ ನೋಡಿ ಭಯ ಆಯ್ತಾ? ಏನು ಭಯನಾ? ನಾನ್ಯಾಕೆ ಭಯ ಪಡ್ಲಿ? ನಿನ್ನ ಆ ದೇವ್ರು ಬಂದ್ರು ಇವತ್ತು ಕಾಪಾಡಕ್ಕಾಗಲ್ಲ ದೇವಿಕಾ. ಅಯ್ಯೋ ದೇವ್ರೆ, ಇದೇನಿದು? ಮಾತೆ ಮುಂಚೆ ನಾ ಒಬ್ಳು ಸಿಕ್ಕಿದ್ರಿ ಅಂತ ಧಮಕಿ ಹಾಕ್ತಾ ಇದ್ದೀರಲ್ಲ. ನೀನ್ ಮಾಡಿರೋ ಘನಂದಾರಿ ಕೆಲ್ಸಗಳು ನೀನನ್ನ ಹುಡುಕೊಂಡು ಬಂದು ಧಮಕಿ ಹಾಕುವಾಗ ಮಾಡ್ತಾ ಇದೆ. ಬರೀ ನಿನ್ನ ಹೆದರ್ಸೋಗಕ್ ಬಂದಿಲ್ಲ ದೇವಿಕಾ, ಪೊಲೀಸು ಬರ್ತಾರೆ. ನಿನ್ಗೆ ಲೆಫ್ಟ್ ರೈಟ್ ತಗೊಂಡ್ರೆ ಆಮೇಲೆ ನೀನೇ ಎಲ್ಲ ಬಾಯ್ ಬಿಡ್ತೀಯ. ಏನು ಮಾತಿಗೆ ಮುಂಚೆ ಪೊಲೀಸ್ ಪೊಲೀಸ್ ಅಂತ ಹೇಳ್ತಾ ಇದ್ದೀರಾ? ಕರೀರಿ, ಯಾವನ ಕರಿತೀರೋ ಕರೀರಿ, ನಾನೇ ನೋಡ್ತೀನಿ. ನನಗೂ ಮಾತಾಡಕ್ ಬರುತ್ತೆ. ಏನು ಒಂಟೆ ಹಿಂಸೆ ಸಿಕ್ಕಿದೆ ಅನ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತೀರಾ? ನೀವು ಒಂದು ಫೋನ್ ಮಾಡ್ಕಂದ್ರೆ ಪೊಲೀಸವ್ರು ಬರ್ತಾರೆ, ಆದ್ರೆ ನಾನು ಒಂದ್ ಕೂ ಹಾಕ್ರಿ ನನ್ನ ಒಟ್ಟಾರೆ ಜನ ಎಲ್ಲ ಬರ್ತಾರೆ, ಬಂದು ನಿಮ್ಮನ್ನ ಹಂಗ ನೀರ್ಗಾಯಿ ಮಾಡ್ತಾರೆ. ನೋಡೋ, ದಿನ ದೇವಸ್ಥಾನದಲ್ಲಿ 100 ಇಡ್ಗಾಯಿ ಹೊಡಿತೀನಿ ನಾನು. ಇವಳು ದಿನ ಹೋಟೆಲಲ್ಲಿ 100 ತೆಂಗಿನಕಾಯಿ ಹೊಡಿತಾಳೆ. ಕರಿ, ಅದು ಯಾವನ್ ಕರಿತೀಯ ಕರಿ, ನಾನು ನೋಡ್ತೀನಿ ಅದು ಯಾವನ್ ಬಂದ್ಬಿಟ್ಟು ನಮ್ಮನ್ನ ಹಣ್ಗಾಯಿ ನೀರ್ಗಾಯಿ ಮಾಡ್ತಾನೆ ಅಂತ. ನಿಮಗೆ ನಾನು ನೋಡೋದಿಕ್ಕೆ ತಮಾಷೆ ಕಾಣ್ತೀನಿ ಅನಿಸ್ತಾ? ದೇವಿಕಾ ಅಂತ ಹೆಸರಿದೆ ಅಷ್ಟೇ, ನಂದು ಇನ್ನೊಂದು ಮುಖ ನೀವು ನೋಡಿಲ್ಲ. ಸುಮ್ಮನೆ ಒಳ್ಳೆಯವ್ರನ್ನ ಕೆಟ್ಟೋಳನ್ನಾಗಿ ಮಾಡಬೇಡಿ. ವೈಭವ್, ಬಿಟ್ರೆ ಇವಳು ಡೈಲಾಗ್ ಹೊಡಿತಾನೆ ಇರ್ತಾಳಲ್ವಾ? ಇವಳು ಯಾಕೋ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ ಅಂತ ಅನಿಸ್ತಿಲ್ವಾ? ದೇವಿಕಾ, ನಾವು ಪ್ರಸಾದ ಕೊಟ್ಟು ಪುಣ್ಯ ಕಟ್ಕೊಳ್ಳೋರು. ನಮ್ಮ ಕೈಯಿಂದ ನಿನ್ಗೆ ಜೈಲೂಟ ಕಾಯಮ್ಮ ಕೊಡ್ಸೋ ಕೆಲಸನ ಆ ದೇವ್ರು ಮಾಡ್ತಾ ಇದ್ದಾನೆ. ನಾವು ನಿನ್ಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಹೇಳಿದ್ರು ನಿನ್ ತಲೆಗೆ ಹೋಗಲ್ಲ ಬಿಡು. ಏಯ್ ದೇವಿಕಾ, ನಿನ್ಗೂ ಶ್ರೇಯಸ್ಗೂ ಏನ್ ಸಂಬಂಧ ಅಂತ ಈಗ್ಲಾದ್ರೂ ನಿಜ ಹೇಳು. ಏನು ಶ್ರೇಯಸ್ಸ? ನಂಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ. ನಮಗೆಲ್ಲ ಗೊತ್ತಾಗಿದೆ. ಶ್ರೇಯಸ್ ಎಲ್ಲ ನಮ್ಮ ಹತ್ರ ಬಾಯ್ ಬಿಟ್ಟಿದ್ದಾನೆ. ನಾವೀಗ ಒಂದು ಕಾಲ್ ಮಾಡಿದ್ರೆ ಪೊಲೀಸ್ ಜೀಪ್ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ನೀನೇ ಎಲ್ಲ ಒಪ್ಕೊಳ್ತೀಯಾ? ಶ್ರೇಯಸ್ಸು ಪ್ರಸಾದಕ್ಕೆ ವಿಷ ಬೆರೆಸಿದ್ದು ಹೇಳ್ಬಿಟ್ನಾ? ಈ ಸುದ್ದೊಮ್ಮೆನೂ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ ಅನ್ನೋ ಹಾಗೆ ಈಗ ಇವಳು ಕಾಲಿಗೆ ಬಿಟ್ಬಿಟ್ಟು ಕ್ಷಮೆ ಕೇಳ್ಬಿಡ್ತೀನಿ. ಆಮೇಲೆ ಇಲ್ಲಿಂದ ಕಾಲು ಕೆತ್ತಿದ್ರೆ ಆಯ್ತು. ಕರುಣ, ನನ್ನ ಕ್ಷಮಿಸ್ಬಿಡು ಕರುಣ. ಶ್ರೇಯಸ್ ಹೇಳ್ದ ಅಂತ ಪ್ರಸಾದದಲ್ಲಿ ವಿಷ ಬೆರೆಸಿ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ನನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ಬಿಡ ಕರುಣ. ಏನು ದೇವಸ್ಥಾನದ ಪ್ರಸಾದದಲ್ಲಿ ವಿಷ ಬೆರ್ಸಕ್ ಹೇಳಿದ್ದು ಶ್ರೇಯಸ್ಸ? ನೀನ್ ಹೇಳ್ತಾ ಇರೋದು ನಿಜನಾ? ಅಯ್ಯಯ್ಯೋ, ಇದೇನು ನಾನೇ ಬಾಯ್ ಬಿಟ್ಬಿಟ್ನಾ? ಈಗೇನಪ್ಪ ಮಾಡೋದು? ನಾವು ನಿನ್ಗೂ ಶ್ರೇಯಸ್ಗೂ ಏನ್ ಸಂಬಂಧ ಇದೆ ಅಂತ ಕೇಳೋಕ್ ಬಂದ್ವಿ. ಶ್ರೇಯಸ್ ಹೆಂಡತಿ ನಿನ್ ಬಗ್ಗೆ ಅನುಮಾನ ಪಟ್ಲು, ಅದನ್ನ ವಿಚಾರಿಸಕ್ ಬಂದ್ರೆ ನೀನೇನ್ ಹೇಳ್ತಿದ್ಯಾ? ಕರುಣ, ಏಯ್ ಹೇಳು ಮೇಲೆ, ಹೇಳು ಮೇಲೆ. ನನ್ನ ಕ್ಷಮಿಸ್ಬಿಟ್ಟು ಕರುಣ. ಮಗು ಹುಷಾರಿಲ್ಲ ಅಂತ ದುಡ್ಡಿನ ಆಸೆಗಿಂತ ಕೆಲಸ ಮಾಡ್ಬಿಟ್ಟೆ ಕರುಣ. ಶ್ರೇಯಸ್ಗೆ ನಿಮ್ಮ ಮೇಲೆ ಸೇಟ್ ಇಸ್ಕೋಬೇಕು ಅಂತ ಇತ್ತು, ಅದೇ ಟೈಮ್ಗೆ ನನಗೂ ದುಡ್ಡಿನ ಅಗತ್ಯ ಇತ್ತು. ತಾಯಿಯಾಗಿ ಇಂಥ ತಪ್ಪು ಮಾಡ್ಬಿಟ್ಟೆ. ಇಂಥ ಕೆಲಸ ಮಾಡಬಾರ್ದಿತ್ತು. ನೀನ್ ಎಷ್ಟೇ ಅನ್ಯಾಯ ಮಾಡಿ ದುಡ್ಡು ಮಾಡಿದ್ರು ಈ ರೀತಿ ಹಾಸ್ಪಿಟಲ್ಗೆ ಖರ್ಚು ಮಾಡಬೇಕೆ ಹೊರತು ನಿನ್ನಿಂದ ಬೇರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ನೀನ್ ಮಾಡೋ ಕೆಲಸಗಳು ನಿನ್ ಮಗು ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನೀನ್ ಮಾಡಿದ ಪಾಪಕರ್ಮಗಳು ನಿನ್ ಮಗುನ ಬಲಿ ತಗೊಳ್ದೇ ಇರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಬನ್ನಿ ವೈದ್ಯ.
ನೀವಾ? ಏನು ಕರ್ಣ? ಏಯ್, ಮುಚ್ಚು ಬಾಯಿ ಅಯೋಗ್ಯ. ನಿನ್ನ ಇಷ್ಟು ದಿನ ಮನೆ ಹಾಳ ಅನ್ಕೊಂಡಿದ್ದೆ, ಆದ್ರೆ ನೀನೊಬ್ಬ ಸಮಾಜ ಘಾತುಕ ಕಣೋ. ನನ್ ಮೇಲೆ ಕೋಪ ಇದ್ರೆ ನನ್ ಮೇಲೆ ತಿರ್ಸ್ಕೊ, ಅದು ಬಿಟ್ಟು ಪ್ರಸಾದಕ್ಕೆ ವಿಷ ಹಾಕಿದ್ಯಲ್ಲೋ. ನೂರಾರು ಜನದ ಪ್ರಾಣದ ಜೊತೆ ಆಟ ಆಡ್ತಾ ಇದೆಯಲ್ಲ, ಅಷ್ಟೊಂದು ಕ್ರೂರಿನೇನೋ ನೀನು. ನಿನ್ನ ನಾನ್ ಸುಮ್ಮನೆ ಬಿಡಲ್ಲ, ಖಂಡಿತ ಸುಮ್ಮನೆ ಬಿಡಲ್ಲ. ಏಯ್, ಒಂದು ಹೆಣ್ಣು ಹುಡುಗಿ ಮೇಲೆ ಗೆಲ್ಲೋದಿಕ್ಕೆ ಇಂಥ ಚೀಪ್ ಕೆಲಸ ಮಾಡೋದಕ್ಕೆ ಹೊರಟಿದ್ಯಾ? ನಿನಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ವೇನೋ? ನೀನ್ ಬದಲಾಗೋದೇ ಇಲ್ವೇನೋ ಮುಟ್ಟಾಳ? ಹೋಗಿ ಹೋಗಿ ಇವನಿಗೆ ಮಾನ ಮರ್ಯಾದೆ ಪಾಠ ಮಾಡ್ತಿದ್ದೀರಲ್ಲ ವೈಭವ್. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಇವನಿಗೆ ಸರಿಯಾಗಿ ಪೊಲೀಸ್ ಅವ್ರ ಕೈಯಲ್ಲಿ ಬೆತ್ತದ ರುಚಿ ತೋರಿಸಿದ್ರೆ ಕನ್ಸಲ್ಲೂ ಮತ್ತೆ ಇಂಥ ತಪ್ಪು ಮಾಡಲ್ಲ. ಅಕ್ಕ, ಉರ್ವಶಿ, ಅಕ್ಕ, ಇದೊಂದ್ಸಲ ಅವ್ರನ್ನ ಕ್ಷಮಿಸಿ ಅಕ್ಕ. ನನ್ನ ಮಾಂಗಲ್ಯ ಉಳಿಸ್ಕೊಡಿ. ಇನ್ ಮುಂದೆ ಇವರು ಸರಿ ದಾರಿಲಿ ಹೋಗೋ ಥರ ನಾನು ನೋಡ್ಕೋತೀನಿ. ನಮ್ಮತ್ತೆ ಮಾವ ಅಜ್ಜಿಗೆ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಕ್ಕ. ಅಂಥವ್ರ ಹೊಟ್ಟೆಯಲ್ಲಿ ಇಂಥ ಕೆಟ್ಟ ಹುಳು ಅದು ಹೇಗೆ ಗೊತ್ಬಿಡ್ತು? ಉರ್ವಶಿ, ನಿನ್ನ ಮುಖ ನೋಡಿಕೊಂಡು ಉಡುಪ ಅಂಕಲ್ಲು, ಆಂಟಿ, ಅಜ್ಜಿ ಇವರಿಗೆಲ್ಲ ಇವನಿಂದ ಮರ್ಯಾದೆ ಹೋಗುತ್ತೆ ಅಂತ ನಾನಿವತ್ತು ಸುಮ್ಮನೆ ಹೋಗ್ತಾ ಇದ್ದೀನಿ. ನಿನ್ನ ಗಂಡಂಗೆ ಮೂಗ್ದಾರ ಹಾಕಿ ಮನೆಯಲ್ಲಿ ಕಟ್ಟಾಕದೆ ಹೋದ್ರೆ ಒಂದಲ್ಲ ಒಂದಿನ ಇವನ್ ಕತ್ತಿಗೆ ನೇಣು ಹಗ್ಗ ಬೀಳೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಬನ್ನಿ ವೈಭವ್. ಕರ್ಣ, ನನ್ನ ಕೆನ್ನೆಗೆ ಹೊಡೆದ್ಬಿಟ್ಟೆ ಅಲ್ವಾ? ಅಯ್ಯೋ, ಎಲ್ಲಿ ವಸು ಇನ್ನೂ ಬಂದೇ ಇಲ್ಲ. ಹೇಳಿದ ಟೈಮ್ ಕರೆಕ್ಟಾಗಿ ಬರೋ ಅಭ್ಯಾಸನೇ ಇಲ್ಲ ಇವಳಿಗೆ. ಶಾಂತ, ವಸು ಅಂತೂ ಬಂದ್ಯಲ್ಲ. ನೀನ್ ತಡ ಮಾಡಿದ್ ನೋಡಿ ಬರಲ್ವೇನೋ ಅನ್ಕೊಂಡ್ಬಿಟ್ಟು. ವಸು, ಇವ್ರು ಯಾರು? ಇವ್ರನ್ನ ಯಾಕೆ ಕರ್ಕೊಂಡು ಬಂದಿದ್ಯಾ? ಹೇಳ್ತೀನಿ ಇರು. ಮೊದ್ಲಿದನ್ ನೋಡು. ಯಾರು ಬಸ್ಸು ಇದು? ಇಷ್ಟು ಮುದ್ದಾಗಿದೆ. ಯಾರ ಮಗು ಇದು? ನಿನ್ ಮಗಳು. ನೀನ್ ಡೆಲಿವರಿ ಆಗಿದ್ದ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿದೆ ಶಾಂತ. ಹೊಸ ಹಾಸ್ಪಿಟಲ್ ಕಟ್ಟುವಾಗ ರೆಕಾರ್ಡ್ಸು ಡೀಟೇಲ್ಸ್ ಎಲ್ಲ ಮಿಸ್ ಆಗೋಯ್ತಂತೆ. ಆದ್ರೆ ಅವತ್ತಲ್ಲಿ ದಾಯಮ್ಮ ಹೇಳಿದ್ರು ಅವತ್ತು ಅವ್ರ ಮಗಳಿಗೂ ಅಲ್ಲೇ ಡೆಲಿವರಿ ಆಯ್ತಂತೆ. ಒಟ್ಟು ಅವತ್ತು 5 ಡೆಲಿವರಿ ಆಯ್ತಂತೆ. ಅದರಲ್ಲಿ 4 ಹೆಣ್ಮಕ್ಳಾದ್ರೆ 1 ಗಂಡು ಮಗು ಆಯ್ತಂತೆ. ಹಿಂದಿನ ದಿನ ಆಯಮ್ಮ ಹೋಗಿ
ಆ ಗಂಡು ಮಗುವಿನ ತಾಯಿ ಹತ್ರ ಸಹಾಯ ಕೇಳಿದ್ರಂತೆ. ಆಗ ಅವರು ಅವ್ರ ಮನೆ ಅಡ್ರೆಸ್ ಕೊಟ್ರಂತೆ. ಆ ಅಡ್ರೆಸ್ಗೆ ಅವರು ಮತ್ತೆ ಅವ್ರ ಅಳಿಯ ಹೋದಾಗ ಅವರೇ ಬಡತನದಲ್ಲಿದ್ರು. ಪಾಪ ಅವ್ರ ಕೈಲಾದ ಸಹಾಯ ಮಾಡಿದ್ರಂತೆ. ಅವ್ರ ಮಗಳಿಗೆ ಸೀರೆಗಳು ಕೊಟ್ರಂತೆ. ಅವ್ರು ಕೊಟ್ಟ ಅಡ್ರೆಸ್ಗೆ ಹೋಗಿ ವಿಚಾರಿಸಿದಾಗ ಅವ್ರ ಮನೆ ಖಾಲಿ ಮಾಡಿ ಸುಮಾರು ವರ್ಷ ಆಯ್ತು ಅಂತ ಅವ್ರ ಪಕ್ಕದ ಮನೆಯವ್ರು ಹೇಳಿದ್ರು. ಅವ್ರ ಮಗಳ ಬರ್ಡೇ ದಿನ ನಿನ್ ಮಗಳು ಹೋಗಿದ್ಲಂತೆ. ಆ ಆಲ್ಬಮ್ ಇಂದ ಈ ಫೋಟೋನ ತೆಕ್ಕೊಟ್ರು. ವಸು, ತಂದೆ ತಾಯಿ ಫೋಟೋ ಇರ್ಲಿಲ್ವಾ? ಇಲ್ಲ ಶಾಂತ, ಅವತ್ತು ಅವ್ರ ತಾಯಿಗೆ ಮೈ ಹುಷಾರಿರ್ಲಿಲ್ವಂತೆ. ಅದಕ್ಕೆ ಆ ಮಗುನ ಇವರೇ ಕರ್ಕೊಂಡೋಗಿ ವಾಪಸ್ ಇವರೇ ಕರ್ಕೊಂಡ್ಬಂದ್ಬಿಟ್ರಂತೆ. ಈಗ ಏನ್ ಮಾಡೋದು? ಹೇಗಿದಕ್ ಪರಿಹಾರ ಹುಡ್ಕೋದು ವಸು? ಪರಿಹಾರ ಇದೆ ಶಾಂತ. ನೋಡು, ಇವ್ರ ಹೆಸರು ಪ್ರತಾಪ್ ಅಂತ. ಇವ್ರ ಕೈಯಲ್ಲಿ ಈ ಮಗುವಿನ ಫೋಟೋ ಕೊಟ್ರೆ ಈ ವಯಸ್ಸಲ್ಲಿ ಹೇಗಿರ್ತಾಳೆ ಅಂತ ಡಿಟೋ ಸ್ಕೆಚ್ ಮಾಡ್ಕೊಡ್ತಾರೆ. ಅದಕ್ಕೆ ಈ ಫೋಟೋನ ಇವ್ರ ಕೈಲಿ ಕೊಡು. ಇವಾಗ ಈ ವಯಸ್ಸಲ್ಲಿ ನಿಮ್ ಮಗಳು ಹೇಗ್ ಕಾಣ್ತಾಳೆ ಅಂತ ಸ್ಕೆಚ್ ಮಾಡ್ಕೊಡ್ತಾರೆ. ಪ್ರತಾಪ್ ಅವರೇ, ಈಗ ಈ ಮಗುಗೆ 23 ವರ್ಷ. ಇವಾಗ ಹೇಗ್ ಕಾಣುತ್ತೆ ಅಂತ ಬರ್ಕೊಡ್ತೀರಾ? ಖಂಡಿತ ಮೇಡಮ್. ತಗೊಳ್ಳಿ, ಸ್ಕೆಚ್ ಬರ್ಬಿಟ್ಟು ಕಾಲ್ ಮಾಡಿ. ಖಂಡಿತ ಮೇಡಮ್, ಕಾಲ್ ಮಾಡ್ತೀನಿ. ಸರಿ, ಬರ್ತೀನಿ ಮೇಡಮ್. ಬಾಯ್ ಬಾಯ್ ಮೇಡಮ್. ಬನ್ನಿ. ವಸು, ವಸು, ನಿನಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು ನನ್ಗಂತೂ ಗೊತ್ತಾಗ್ತಾ ಇಲ್ಲ. ನೀನ್ ನಿಜವಾಗ್ಲೂ ನನ್ನ ಪ್ರಾಣ ಸ್ನೇಹಿತೆ ವಸು. ಕರುಣ, ಮನೆ ಒಳಗೋಗ್ಬಿಡ್ದೆ ಯಾಕೆ ಇಲ್ಲೇ ನಿಂತಿದ್ಯಾ? ನಿನ್ನೆ ನಾನು ಮಾಡಿದ ಅಡುಗೆ ರುಚಿ ನೋಡಿ ಚೆನ್ನಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ರಲ್ವಾ, ಅದೇ ತರ PG ಅವ್ರಿಗೂ ತುಂಬಾ ಇಷ್ಟ ಆಗಿದೆ. ಅದಕ್ಕೆ ಇವತ್ ಮತ್ತೆ ಆರ್ಡರ್ ಕೊಟ್ಟಿದ್ದಾರೆ. ನಿನ್ ಕೈ ಗುಣನೇ ಆಗಿದೆ ಕರುಣ. ಯಾರೇ ಆಗ್ಲಿ ಇಷ್ಟ ಪಡ್ಲೇಬೇಕು, ನಕ್ರ ಮಾಡೋ ಹಾಗೆ ಇಲ್ಲ. ಹೌದಾ? ನಿಮ್ಮ ಅಪ್ಪಗೂ ನನ್ನ ಕೈಗುಣ ಇಷ್ಟ ಆಗುತ್ತಾ? ಏಕೆ? ನಿನ್ನೆ ಅವರೇ ನಿನ್ ಕೈ ರುಚಿನ ಟೇಸ್ಟ್ ಮಾಡಿದ್ರಲ್ಲ. ನಿನ್ನೆನಾ? ಏನು? ಕಾಫಿನ ನೀನ್ ಮಾಡಿದ್ದು ಅಂತ ಗೊತ್ತಿಲ್ದಲೆ ಚಪ್ಪುಸ್ಕೊಂಡ್ ಕೊಡಿದ್ರು. ಹಾಗಿದ್ಮೇಲೆ ಇದನ್ನ ತಗೊಂಡು. ಏನಿದು? ನಮ್ ಕೆಫೆ ಮತ್ತೆ ರಿಓಪನ್ ಆಗಕ್ಕೆ ನಿಮ್ಮ ಅಪ್ಪನೇ ಕಾರಣ. ಅವ್ರ ಕಂಪ್ಲೇಂಟ್ ವಾಪಸ್ ತಗೊಳ್ದೆ ಹೋಗಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೇಗೆ ಹೇಳೋದು ಅಂತ ಯೋಚಿಸ್ತಿದ್ದಾಗ ಈ ಪ್ಲಾನ್ ಹೊಳಿತು. ಇದನ್ನ ವಿಶೇಷವಾಗಿ ನಿಮ್ಮನೆಯವ್ರಿಗೆ ಅಂತಾನೆ ಪ್ರೀತಿಯಿಂದ ತಂದಿದ್ದೀನಿ. ಅಪ್ಪಾಜಿ, ಅಮ್ಮ, ಸುಕನ್ಯಾ ಅತ್ತೆ, ವೈಷ್ಣವಿ ಎಲ್ರೂ ಇದನ್ನ ತಿಂದು ನನ್ನನ್ನ ಹಾರೈಸಿದ್ರೆ ಅಷ್ಟೇ ಸಾಕು. ನನ್ನಂತ ಅದೃಷ್ಟಶಾಲಿ ಬೇರೆ ಯಾರೂ ಇರಲ್ಲ. ನಮ್ಮ ಮನೆಯವ್ರ ಮೇಲೆ ನಿನಗಿರೋ ಪ್ರೀತಿ, ಅಭಿಮಾನ ನೋಡಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಕರ್ಣ. ಆದ್ರೆ ನೀನ್ ಮಾಡಿರೋ ಅಡ್ಗೆನ ನಮ್ಮಪ್ಪ ಖಂಡಿತ ತಿನ್ನೋದಿಲ್ಲ. ಆ ವಿಷಯ ಅಂತೂ ರೂಲ್ಡ್ ಔಟ್. ಅದನ್ನ ಬಿಟ್ಟಾಕ್ಬಿಡು. ಉಳಿದವ್ರಿಗೆ ಹೇಗೋ ಕನ್ವಿನ್ಸ್ ಮಾಡ್ತೀನಿ. ಇಲ್ಲ, ಅಪ್ಪಾಜಿ ಟೇಸ್ಟ್ ನೋಡ್ಲೇಬೇಕು, ಆಗ್ಲೇ ನನಗ್ ಸಮಾಧಾನ. ಸ್ವಲ್ಪ ದೇವ್ರ ಪ್ರಸಾದ ತರ ತಿಂದ್ ನೋಡಿದ್ರು ನನ್ಗದೇ ಮಹಾಪ್ರಸಾದ. ಆಯ್ತು, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಮಿಕ್ಕಿದ್ದು ಕೊಡು. ಪ್ಲೀಸ್, ನನ್ಗೋಸ್ಕರ. ಸರಿ ಕರ್ಣ. ವೈಭವ್, ಇದೇನಿದು ಇಷ್ಟು ದೊಡ್ಡ ಕ್ಯಾರಿಯರ್ ತಗೊಂಡ್ ಬಂದಿದ್ಯಾ?
ಅಮ್ಮ ವಿಷಯ ಇದೆ ಬಾ. ವೈಭವ್ ಯಾರು ಕಳ್ಸಿದ್ದು ಹೇಳೋ? ಇದು ಕರುಣ ಕಳ್ಸಿರೋದು. ಅವಳು ಯಾಕೆ ಕಳ್ಸಕ್ ಹೋದ್ಲು? ಅದು ಅವಳು ಬ್ರಾಹ್ಮಿಣ್ಸ್ ಕೆಫೆ ರೀಓಪನ್ ಆಯ್ತಲ್ಲ, ಶುರುನಲ್ಲೇ ಒಳ್ಳೆ ರೆಸ್ಪಾನ್ಸ್ ಸಿಕ್ತಿದೆಯಂತೆ. ಹಳೆ ಆರ್ಡರ್ಸ್ಗಳೆಲ್ಲ ಯಾವುದು ಕೈ ತಪ್ಪದೆ ಮತ್ತೆ ಅವಳಿಗೆ ಸಿಕ್ಕಿದೆಯಂತೆ. ಅದೇ ಖುಷಿಗೆ ಅವಳು ಕೈಯಾರೆ ಅಡುಗೆ ಮಾಡಿ ಕಳಿಸಿದಾಳೆ, ಸ್ಪೆಷಲ್ ಆಗಿ ನಿನಗೆ ಮತ್ತೆ ಅಪ್ಪಂಗೆ. ನೀನು ಅಪ್ಪ ಅವಳ ಕೈ ರುಚಿ ತಿಂದು ಮನ್ಸಾರೆ ಹಾರೈಸ್ಬೇಕಂತೆ, ಅದೇ ಅವಳ ಆಸೆ. ಹುಚ್ಚ ಹುಡುಗಿ ಅವಳು. ನಮ್ಮನ್ ಕಂಡ್ರೆ ಅವಳಿಗೆ ಎಷ್ಟು ಪ್ರೀತಿ, ಎಷ್ಟು ಅಭಿಮಾನ. ಅವಳು ಆಸೆ ಪಡ್ತಿದ್ದಾಳೆ ಅಂದ್ರೆ ನಾನು ಇಲ್ಲ ಅನ್ನಕ್ಕಾಗತ್ತಾ? ಕೊಡು, ನಾನೇ ಎಲ್ಲಾರ್ಗೂ ಬಡಿಸ್ತೀನಿ ಇವತ್ತು. ಅಮ್ಮ ಅಪ್ಪ ಕೇಳಿದ್ರೆ ಏನ್ ಮಾಡೋದು? ನೀನೇ ಏನಾದ್ರೂ ಮ್ಯಾನೇಜ್ ಮಾಡು. ನಾನಾ? ಅಯ್ಯೋ, ಅಪ್ಪ ಕೇಳಿದ್ರೆ ಇವಾಗ ಏನಂತ ಹೇಳಿ? ಈ ಕರುಣ ಮಾಡೋದು ಒಂದಾ ಎರಡ? ತಂದಿಟ್ಲು ನನಗೆ ಪೀಕ್ಲಾಟನ. ಹುಳಿ ಯಾರು ಮಾಡಿದ್ದು? ನಿನ್ನನ್ನೇ ಕೇಳ್ತಾ ಇರೋದು, ಹುಳಿ ಯಾರು ಮಾಡಿದ್ದು ಅಂತ. ಯಾಕ್ರಿ, ಚೆನ್ನಾಗಿಲ್ವಾ? ರುಚಿ ಹಿಡಿಸ್ಲಿಲ್ವಾ? ಚೆನ್ನಾಗಿಲ್ಲ ಅಂತ ಹೇಳದ್ನ? ನೀನ್ ಮಾಡೋದಿಕ್ಕಿಂತ 2 ಪಟ್ಟು ರುಚಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ. ಬರ್ಕೊಡ್ತೀನಿ ಬೇಕಾದ್ರೆ ನಾನು. ಖಂಡಿತವಾಗ್ಲೂ ಇದು ನಿನ್ನ ಕೈ ರುಚಿ ಅಂತೂ ಅಲ್ಲ. ಏನಮ್ಮ ವೈಷ್ಣವಿ, ನಿನ್ನ ಕೈ ರುಚಿನ ಮೋಸ್ಟ್ಲಿ ನಿಂದೆ ಇದ್ರೂ ಇರಬಹುದು. ನಿನ್ನೆ ನಾನು ಹೇಳ್ದ ಹಾಗೆ ಅಮ್ಮನ್ ಮೀರಿಸ್ಬಿಡ್ಬೇಕು ಅಂತಿದ್ಯಾ ಹೇಗೆ? ನಾನ್ ಮಾಡಿಲ್ಲಪ್ಪ. ನೀನು ಮಾಡ್ಲಿಲ್ವಾ? ಮತ್ತೆ ಸುಕನ್ಯಾ? ಇಲ್ಲ ಅಣ್ಣ, ನಾನ್ ಮಾಡಿಲ್ಲ. ನೀನು ಮಾಡಿಲ್ವಾ? ಅದು ಅಪ್ಪ ಆಕ್ಚುಲಿ ಇದು ನನ್ನ ಫ್ರೆಂಡ್ ಮನೇಲಿ ಸತ್ಯನಾರಾಯಣ ಪೂಜೆ. ವೈಭವ್, ಅದ್ಯಾಕೋ ಅಷ್ಟೊಂದು ಹೆದರ್ಕೊಳ್ತೀಯಾ? ಅಪ್ಪನ ಹತ್ರ ಧೈರ್ಯವಾಗಿ ಹೇಳು. ರೀ, ಏನ್ ಗೊತ್ತಾ, ಅವನ್ ಫ್ರೆಂಡ್ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತಂತೆ. ಆ ಫ್ರೆಂಡ್ ತಂಗಿ ಖುದ್ದಾಗಿ ಇದನ್ನೆಲ್ಲ ಮಾಡಿ ಕಳಿಸ್ಕೊಟ್ಟಿದ್ದಾಳ್ರಿ. ಹೌದಪ್ಪ, ಅವಳೇ ಇದನ್ನೆಲ್ಲ ತಂದ್ಕೊಟ್ಟಿರೋದು. ಫ್ರೆಂಡ್ ಮನೇದ? ನಮ್ಮೋರೆ ತಾನೆ? ಏನಪ್ಪ ನೀವು, ಅಷ್ಟಲ್ದೆ ನಾನು ಇದನ್ನ ಮನೆಗೆ ತರ್ತೀನಾ? ರೀ, ನಿಮ್ ಪ್ರಶ್ನೆಗಳೆಲ್ಲ ಆಮೇಲೆ ಇಟ್ಕೊಳ್ಳಿ. ಮೊದಲು ಅಡ್ಗೆ ಹೇಗಾಗಿದೆ ಅಂತ ಹೇಳಿ. ಇದನ್ ಮಾಡಿದ್ನಲ್ಲ ಆ ಹುಡುಗಿಗೆ ಮನಪೂರ್ವಕವಾಗಿ ಆಶೀರ್ವಾದ ಮಾಡಿ, ಆದಷ್ಟು ಬೇಗ ಒಂದೊಳ್ಳೆ ಗಂಡಿನ ಜೊತೆ ಅವಳು ಮದುವೆ ಆಗ್ಲಿ ಅಂತ. ನಿಮ್ ಹಾರೈಕೆ ಖಂಡಿತವಾಗ್ಲೂ ಫಲಿಸುತ್ತೆ. ಹೇಳಿದ್ನಲ್ಲ ಶಾಂತ, ಅಡಿಗೆ ಅದ್ಭುತವಾಗಿದೆ. ಎಲ್ಲಾ ಪದಾರ್ಥಗಳು ಅಮೋಘವಾಗಿದೆ. ಒಳ್ಳೆ ಮನಸ್ಸಿರೋ ಹುಡುಗಿ ಕೈ ರುಚಿ ಬಹಳ ಚೆನ್ನಾಗಿರುತ್ತೆ. ಆ ಹುಡುಗಿಗೆ ಒಳ್ಳೆ ವರಾನೇ ಸಿಗ್ತಾನೆ. ಆ ಭಗವಂತ ಏನಾದ್ರೂ ನಮ್ ಕಡೆ ನೋಡಿದ್ರೆ ಆ ಹುಡುಗಿನ ನಮ್ಮನೆಗೆ ಸೊಸೆ ಮಾಡ್ಕೊಂಡ್ಬಿಡ್ತೀನಿ.